ಒಂದು ಪತ್ರ ಬರೆದಿದ್ರು. ವೀರೇಂದ್ರ ಹೆಗ್ಗಡೆಯವರು ಪತ್ರ ಬರೆದಿದ್ರು. ನಾನು ಈ ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಒಂದು ಪತ್ರ ಬರೆದಿದ್ರು. ಏನಂತ ಬರೆದಿದ್ರು ಅಂತಂದ್ರೆ, ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಬಂದು, ಅವರು ಈಗ ಬಿಜೆಪಿ ರಾಜ್ಯಸಭಾ ಸದಸ್ಯರು, ಅವರು ಪತ್ರ ಬರೆದಿದ್ದದು, ನೀವು ಎಲ್ಲ ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಕ್ಕಂಥ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಇದರಿಂದ ನೀವು ಫ್ರೀ ಮಾಡೋದ್ರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ದೇವಸ್ಥಾನದ ಆದಾಯ ಜಾಸ್ತಿ ಆಗಿದೆ. ಇದನ್ನ ವೀರೇಂದ್ರ ಹೆಗ್ಗಡೆಯವರು ಬರೆದಿದ್ದಂಥದ್ದು. ಆಮೇಲೆ ಇದನ್ನು ಯಾವಾಗ ಜಾರಿ ಮಾಡಿದೋ ನಾವು ಮೇ 20, 2023ರಲ್ಲಿ ಅಧಿಕಾರಕ್ಕೆ ಬಂದು, ಮೊನ್ನೆ ತಾನೇ ಹೊಸಪೇಟೆನಲ್ಲಿ 2 ವರ್ಷ ತುಂಬಿದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಸುಮಾರು 3 ರಿಂದ 4 ಲಕ್ಷ ಜನ ಬಂದಿದ್ರು. 3 ರಿಂದ 4 ಲಕ್ಷ ಜನ ಬಂದಿದ್ರು. ಬಹುಶಃ ಅದು ಸರ್ಕಾರಿ ಕಾರ್ಯಕ್ರಮ, ಅಷ್ಟೊಂದು ದೊಡ್ಡ ಕಾರ್ಯಕ್ರಮ ಯಾವಾಗಲೂ ಕೂಡ ನಡೆದಿರಲಿಲ್ಲ. ನಾನು ಅದನ್ನೇ ಇದು ಬಹಳ ದೊಡ್ಡ ಕಾರ್ಯಕ್ರಮ ಅಂತೇಳಿ ಅವತ್ತು ಹೇಳಿದೆ. ಸುಮಾರು 1.5 ಲಕ್ಷ ಜನ ಒಳಗಡೆ ಬಂದಿದ್ರು. ಇನ್ನು 2 ಲಕ್ಷ ಜನ ಹೊರಗಡೆ ಇದ್ರು. ಒಳಗಡೆ ಬರಕ್ಕಾಗಲಿಲ್ಲ. ಸುಮಾರು 8-10 ಕಿಲೋಮೀಟರ್ಗಳವರೆಗೆ ಜನ ಇದ್ರು.